ಅಜ್ಜಿ. Nothing to worry. She is fine. ಅವ್ರಿಗೆ ಜ್ಞಾನ ಬಂದ್ಮೇಲೆ ಅವ್ರನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ. ಅಜ್ಜಿ, ಅಧಿಕಾರ ಸಿಕ್ಕಿದೆ ಅಂತ ಇಷ್ಟ ಬಂದ ಹಾಗೆ ಬಿಹೇವ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ನನಗೆ ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ. ಈ ಕಠಿಣ ಪರಿಸ್ಥಿತಿಲಿ ಸುಳ್ಳು ಹೇಳಬೇಕಾಗಿ ಬಂತು. ಇನ್ಯಾವತ್ತು ಇಂಥ ತಪ್ಪನ್ನ ಮಾಡಲ್ಲ. ಪ್ಲೀಸ್ ಇದೊಂದು ಸಾರಿ ನನ್ನನ್ನು ಕ್ಷಮಿಸ್ಬೇಡಿ ಅತ್ತೆ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ. ಎಷ್ಟೇ ಅವಮಾನಗಳು ನಡೀತಾ ಇದ್ರು ಕೆಲಸದೊಳ ಹಾಗೆ ಇದ್ಲೇ ಹೊರತು
ನೋವನ್ ಮಾತ್ರ ಎಲ್ಲೂ ಹೊರಗಡೆ ತೋರಿಸ್ದೆ ನಿನ್ನ ಮರ್ಯಾದೆನ ಕಾಪಾಡಿದ್ದು ಆ ಸರಸು. ಚಿಕ್ಕವಳು ನಾನು, ಆಶೀರ್ವಾದ ತಗೋಬೇಕೆ ಹೊರತು ನಾನ್ ಕ್ಷಮಿಸೋದು ಅಂದ್ರೇನಮ್ಮ? ಯಾವುದೋ ಕೆಟ್ಟ ಪರಿಸ್ಥಿತಿಲಿ ಹೀಗಾಯ್ತು ಆದ್ರೆ ನಮ್ಮತ್ತೆ ಬಂಗಾರನಮ್ಮ. ನಿಮಗ್ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ಇದೊಂದು ಸಲ ನೀವ್ ಕೋಪ ಕಡಿಮೆ ಮಾಡ್ಕೊಂಡು ದಯೆ ತೋರ್ಸಿ ಅಮ್ಮ. ಮತ್ತೆ ನಿನ್ನ ಸೊಸೆ ಅಂತ ಒಪ್ಕೋತಾಳ? ಒಪ್ಕೊಳ್ಳೋದಷ್ಟೇ ಅಲ್ಲ ಅತ್ತೆ, ಅವಳಿಗೆ ಮಡಲಕ್ಕಿ ಕೂಡ ಹಾಕ್ತೀನಿ. ನೀವ್ ಹೇಳ್ದ ಹಾಗೆ ಈ ಮನೆ ಸೊಸೆಗೆ ಏನೇನು ಮರ್ಯಾದೆ ಎಲ್ಲ ಸಿಗಬೇಕು ಅದೆಲ್ಲ ನಮ್ ಹಣೆ ಬರಹ ಇವಳ ಅದೃಷ್ಟನ ಬದಲಾಯಿಸೋದಕ್ಕೆ ಆ ಬ್ರಹ್ಮಂಗೂ ಕೋಪ ಬರುತ್ತೇನೋ. ಎಷ್ಟು ದೊಡ್ಡ ರಾತ ಅಂತ ಆದ್ರೂ ಕೊನೆಗೆ ಅವಳ ಹತ್ರಕ್ಕೆ ಹೋಗಿ ಸುಖಾಂತಿ ಆಗುತ್ತೆ. ಕೂತ್ಕೋಮ್ಮ, ಬಾ. ವಾಗ್ದೇವಿ, ಅವಳ ಕಾಲಿಗೆ ಅರಿಶಿನ ಹಚ್ಚಿ ಮೆಹಂದಿ ಹಾಕು. ನಾನಾ? ಸಾಧಾರಣವಾಗಿ ಇದನ್ನೆಲ್ಲ ತಾಯಿ ಮಾಡ್ತಾಳೆ. ಅವಳಿಲ್ದೇ ಇರೋದಕ್ಕೆ ನೀನೇ ಮಾಡ್ಬೇಕಮ್ಮ. ಹೋಗಮ್ಮ.
ವನಜಾ ಹುಷಾರು. ಬಾಮ್ಮ. ಪೂಜೆ ಪೂರ್ತಿ ಆಯ್ತು. ಇವಾಗ ಪ್ರಸಾದನ ತಯಾರು ಮಾಡಿ ನೈವೇದ್ಯ ಮಾಡಿ ಆಮೇಲೆ ಎಲ್ರ ಆಶೀರ್ವಾದನ ತಗೊಂಡ್ರೆ ಅಮ್ಮನವರ ಆಶೀರ್ವಾದನ ಪಡ್ಕೊಂಡ್ ಹಾಗೇನೆ. ವಿದ್ಯಮ್ಮ, ವಿದ್ಯಮ್ಮ, ಇವತ್ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮಾತೇ ಬರ್ತಿಲ್ಲ. ನನ್ ಕಣ್ಣೋಡು, ಆ ಆನಂದ ನಿಂಗೆ ಅರ್ಥ ಆಗುತ್ತೆ. ಓಹೋ, ಏನಾಯ್ತು ಅಂತ ಕೇಳ್ತಿದ್ಯಾ? ಸೊಸೆಯಾಗಿ ನನ್ನ ಒಪ್ಕೊಳ್ದಿರೋ ನಿಮ್ಮಜ್ಜಿ ಅಮ್ಮನ ಸ್ಥಾನದಲ್ಲಿ ನಿಂತು ಹತ್ರ ಇದ್ದು ಪೂಜೆ ಮಾಡ್ಸಿದ್ರು. ಕಂಡೀಷನ್ಸ್ ಹಾಕಿರೋ ಅಮ್ಮವ್ರೆ ನನ್ನ ಸೊಸೆಯಾಗಿ ಸ್ವೀಕರಿಸಿ ಎಲ್ಲ ಮಾಡ್ಸೋದಂದ್ರೆ ಎಷ್ಟು ಸಂತೋಷ ಗೊತ್ತಾ? ಇದಕ್ಕೆಲ್ಲ ಕಾರಣ ಹೊಸದಾಗಿ ಬಂದಿರೋ ಅಜ್ಜಿ. ನನ್ ಕಷ್ಟಗಳನ್ನ ನೋಡಿ ಆ ದೇವ್ರೆ ಕರುಣೆ ತೋರಿಸಿ ಅಜ್ಜಿ ರೂಪದಲ್ಲಿ ಬಂದಿದ್ದಾನೇನೋ ಅನ್ನಿಸ್ತಿದೆ. ಅದಕ್ಕೆ ವೇಷದ ಬಗ್ಗೆ ಸುಳ್ಳಿನ ಬಗ್ಗೆ ಒಪ್ಕೊಂಡ್ಬಿಟ್ಟೆ. ಅಮ್ಮವ್ರ ಮೇಲೆ ಆಪಂದೆ ಬರಬಾರ್ದು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅವ್ರ ಕಣ್ ಹಿಡಿದ್ಬಿಟ್ರು. ಪೂಜೆ ಆಗೋಕ್ಕೂ ಮುಂಚೆ ಸಮಸ್ಯೆಗೆ ಪರಿಹಾರ ಏನು ಅಂತ ಅಜ್ಜಿಯವ್ರು ಏನ್ ಹೇಳ್ತಾರೋ ಗೊತ್ತಿಲ್ದೇ ಇರೋ ನನಗೆ ಕೊನೆಗೆ ಹೀಗ ಉತ್ತರ ಸಿಗುತ್ತೆ ಅಂತ ಊಹಿಸಿರ್ಲಿಲ್ಲಮ್ಮ. ಅಜ್ಜಿಯವರು ಇರೋ ಅಷ್ಟ್ ದಿನ ನಾನೀ ಮನೆ ಸೊಸೆಯಾಗಿರ್ತೀನಿ. 2 ದಿನನೋ 3 ದಿನನೋ ನನಗ್ ಗೊತ್ತಿಲ್ಲ. ಆದ್ರೆ ಇಂಥ ದೊಡ್ಡ ಅದೃಷ್ಟ ಸಿಕ್ಕಿರೋದು ನನಗ ಅಪರೂಪನೇ ಅಲ್ವೇನಮ್ಮ? ವಿದ್ಯಮ್ಮ, ನಮ್ಮ ಅದೃಷ್ಟ ಚೆನ್ನಾಗಿದ್ದು ಮಾಡಿರೋ ಪಾಪಗಳು, ಎದುರಾಗೋ ಶಾಪಗಳು, ಬೇಡದೆ ಇರೋ ಕಷ್ಟಗಳು ಎಲ್ಲ ಅಕ್ಷತೆಯಾಗಿ ಬದಲಾಗಿ ಆಶೀರ್ವಾದ ಮಾಡುತ್ತೆ ಅನ್ನೋ ಸತ್ಯ ನನ್ ವಿಷಯದಲ್ಲಿ ನಿಜ ಆಗೋಯ್ತು ಕಂದ. ನೋಡಿದ್ಯಾ ಕಂದ, ದೇವ್ರ ಕೃಪೆ ಅಂದ್ರೆ ಇದೇನೆ. ನನ್ನ ಅದೃಷ್ಟದಲ್ಲಿ ನೀನು ಕೂಡ ಭಾಗಿ ಅಂತ ಆಶೀರ್ವಾದನ ಕೂಡ ಕಳಿಸಿದ್ದಾನೆ. ನಾನಿರೋ ಅಷ್ಟು ದಿನ ಈ ಕುಟುಂಬದ ಸಂತೋಷಕ್ಕೋಸ್ಕರ ಎಷ್ಟೇ ಕಷ್ಟಗಳು ಬಂದ್ರೂ ನಾನು ಎದುರಿಸ್ತೀನಮ್ಮ. ಈ ಪರೀಕ್ಷೆಯಲ್ಲಿ ನೀನು ನನ್ನ ಜೊತೆಯಾಗಿರ್ತೀಯಾ? ಈ ಅಮ್ಮಂಗೆ ಸಹಾಯ ಮಾಡ್ತೀಯಾ? ನನ್ ಮುದ್ದು ಕಂದ, ನೀನಿದ್ರೆ ಸಾಕಮ್ಮ. ಕಷ್ಟ ಕಣ್ಣೀರು ಎಷ್ಟೇ ಎದುರಾದ್ರೂ ಸಂತೋಷದಿಂದ ಗೆದ್ದು ಧೈರ್ಯವಾಗಿ ನಿಂತ್ಕೋತೀನಿ. ಅವಳು ಪ್ರೀತಿ ಪೊಸೆಸಿವ್ನೆಸ್ ನೋಡ್ತಾ ಇದ್ರೆ ನನಗೆ ಸರಸು ಅಂತಾನೆ ಅನಿಸ್ತಿದ್ದಾಳೆ. ಆದ್ರೆ ಹೆಸರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಭಾಷಿಣಿ ಅಂತಾನೆ ಅನಿಸ್ತಾಳೆ. ನನಗೆ ಆ ಒಂದು ವಿಷಯದಲ್ಲಿ ಕ್ಲಾರಿಟಿ ಸಿಕ್ಬಿಟ್ರೆ ಈ ವರ್ಲ್ಡ್ ಅಲ್ಲಿ ನನಗಿಂತ ಹ್ಯಾಪಿಯೆಸ್ಟ್ ಪರ್ಸನ್ ಯಾರು ಇರೋಕ್ ಸಾಧ್ಯನೇ ಇಲ್ಲ ಕಣೋ. ಓಕೆ ಕಣೋ, ಐಲ್ ಕ್ಯಾಚ್ ಯು ಲೇಟರ್. ಓಕೆ, ಬಾಯ್ ಬಾಯ್. ಲೋ ರಾಹುಲ್,
ಇನ್ನೂ ಮಲ್ಕೊಳ್ದೆ ಏನೋ ಮಾಡ್ತಾ ಇದೀಯಾ? ಫೋನ್ ಬಂದಿತ್ತು, ಮಾತಾಡ್ತಿದ್ದೆ ಅಜ್ಜಿ. ಸರಸು ಎಲ್ಲಿ? ಗೊತ್ತಿಲ್ಲ ಅಜ್ಜಿ, ಏನೇನೋ ಕೆಲಸ ಮಾಡ್ಕೊಂಡಿರ್ತಾಳೆ. ನಾನ್ ನಿದ್ದೆ ಮಾಡೋಕ್ ಮುಂಚೆ ಬರ್ತಾಳೆ, ನಾನ್ ಹೇಳೋ ಅಷ್ಟರಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿರ್ತಾಳೆ. ಇದೊಂಥರ ಚೆನ್ನಾಗಿದೆ ಕಣೋ. ಹೀಗೆ ಇದ್ರೆ ನಿಮ್ ಹತ್ರ ಎಷ್ಟು ವ್ರತಗಳನ್ನ ಮಾಡಿಸಿದ್ರು ವ್ಯರ್ಥಾನೆ. ಏನಜ್ಜಿ, ಏನಾಯ್ತು? ಏನು ಆಗ್ತಿಲ್ಲ ಅಂತಾನೆ ನಿನ್ ಗಂಡನ್ನ ಕೇಳ್ತಾ ಇದ್ದೀನಿ. ಮನೆ ಸೊಸೆ ಅಂದ್ರೆ ಆರಾಮಾಗಿ ಕೂತ್ಕೋಬೇಕು, ಆದ್ರೆ ಕೆಲ್ಸನೆಲ್ಲ ನೀನೇ ಮಾಡ್ತಾ ಇದೆಯಲ್ಲ. ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ತಪ್ಪೇನೂ ಇಲ್ಲ ಅಲ್ವಾ ಅಮ್ಮ? ನಿನ್ ಮುಖ. ಹೆಂಡತಿಯಾಗಿ ಅದನ್ನು ಮೀರಿದ ಜವಾಬ್ದಾರಿ ಇರುತ್ತೆ, ಗೊತ್ತಾ? ಅಯ್ಯಯ್ಯೋ ಚಿನ್ನಮ್ಮ, ನನ್ನ ನೋಡಿ ಮತ್ತೆ ಒಳಗಡೆ ಹೋಗ್ತಿದ್ಯಲ್ಲ, ಯಾಕೆ? ಅದು ಅವರು ಕರೆದ್ರು ಅನ್ನಿಸ್ತು. ನಾನಿಲ್ಲೇ ಇದ್ದೀನಿ ವಾಗ್ದೇವಿ. ಇದೇನಾದ್ರೂ ಪದ್ಧತಿ ಆಗಿದೆಯಾ? ಊರಲ್ಲಿ ನಿನ್ನ ಬಗ್ಗೆ ಗೊತ್ತಿರೋ ಪ್ರತಿಯೊಬ್ರು ನಿನ್ನ ಬಗ್ಗೆ ದೊಡ್ಡದಾಗಿ ಮಾತಾಡ್ಕೋತಾ ಇದ್ರೆ ನೀನೇ ಹೀಗೆ ಚಿಕ್ಕ ಚಿಕ್ಕ ತಪ್ಪು ಮಾಡ್ತಿದ್ರೆ ಹೇಗೆ? ನಾನ್ ತಪ್ಪು ಮಾಡೋದು ಅಂದ್ರೇನು? ಹಾಗೆ ಯಾವತ್ತೂ ಆಗಲ್ಲ ಅತ್ತೆ. ಒಪ್ಕೊಳ್ಳೋದ್ರ ಬಗ್ಗೆ ಅಲ್ಲ ವಾಗ್ದೇವಿ, ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅತ್ತೆ ಅವರು. ನೋಡುವಾಗ್ತೀವಿ, ನಮ್ಮಲ್ಲಿ ನಮಗೆ ಎಷ್ಟೇ ಇದ್ರೂ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಸರಿ ಹೋಗದೆ ಇರೋದು ಯಾವುದೂ ಇಲ್ಲ. ನಿನಗೆ ನಿನ್ನ ಚಿಕ್ಕ ಸೊಸೆ ಅಂದ್ರೆ ಇಷ್ಟ ಇಲ್ಲದೆ ಇದ್ದ ಮಾತ್ರಕ್ಕೆ ಅವರ ಜೀವನ ಹೇಗಿದೆಯೋ ಏನೋ ಅಂತ ತಿಳ್ಕೋಬೇಕಾಗಿರೋ ಜವಾಬ್ದಾರಿ ಇದೆಯೋ ಇಲ್ಲವೋ? ಅಂದ್ರೇನು ನೀವ್ ಹೇಳೋದು? ಬೆಳಗ್ಗೆ ಬೆಳಗ್ಗೆ ಆ ಕೆಲ್ಸದ ಬಗ್ಗೆ ಎನ್ಕ್ವೈರಿ ಮಾಡು ಅಂತನಾ? ಅರ್ಥ ಇಲ್ದೇನೆ ಮಾತಾಡ್ಬೇಡ ವಾಗ್ದೇವಿ. ಒಂದು ಜೋಡಿ ಹೇಗಿರುತ್ತೋ